ನಮಸ್ತೆ ಅಂಶ ಅಶೋಕ್ ಹೆಗಡೆ. ಅದು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ಓಕೆ. ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕು ಅಂತಂದರೆ, ಒಂದು ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ, ನಾವು ಎಷ್ಟೇ ಇದು ಮಾಡಿದ್ರು ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದರೆ ಅದು ಒಂದು ಸಕ್ಸಸ್ ಅಂತ ಕಾಣೋದು ತುಂಬ ಕಷ್ಟ ಅಂತ ನನ್ನ ಅನಿಸಿಕೆ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ಕೊಡು, ಆದರೆ ಅದಕ್ಕೊಂದು ಸರಿಯಾದ ಒಂದು ಮಾರ್ಗದರ್ಶನ ಬೇಕು. ಈಗ ನಾವು ಎಂಥದ್ದು ಸೆಪ್ಟೆಂಬರ್ 5ಕ್ಕೆ ಟೀಚರ್ಸ್ ಡೇ. ಈಗ ನಿನ್ನ ಗುರುಗಳ ಕಡೆಯಿಂದ ಶುರು ಮಾಡ್ತೀನಿ, ನನ್ನ ಗುರುಗಳಿಂದ ಶುರು ಮಾಡ್ತೀನಿ. ನನ್ನ ಗುರುಗಳಿಂದ ನಾನು ಹುಟ್ಟಿದ್ದು ಕಾನೂರು ಸಿರ್ಸಿಂದ 15 ಕಿಲೋಮೀಟರ್. ನಾನು ಓದಿರೋದು ಅಲ್ಲಿ ಕನ್ನಡ ಶಾಲೆ. ಅಲ್ಲಿ ನನ್ನ ಅಚ್ಚುಮೆಚ್ಚಿನ ಗುರುಗಳು ಅಂತಂದರೆ ದಾಕ್ಷಾಯಣಿ ಅಕ್ಕರು, ಬನವಾಸಿ ಬಂಗಾಳ ಮೇಷ್ಟ್ರು, SR ಹೆಗಡ್ರು, ಆಮೇಲೆ SM ಭಟ್ರು, ಶಂಕರ ಭಟ್ರು ಅಂತ. ಶಂಕರ ಭಟ್ರು ಅಂತೂ ನನ್ನ ಜೀವನದಲ್ಲಿ ಸಾಕಷ್ಟು ತಿರುವುಗಳಿಗೆ ಕಾರಣ ಆದವರು. ಅಂದರೆ ಒಳ್ಳೆತನ ಹೆಂಗಿರು, ಏನು, ಯಾವ ಥರ, ಆಮೇಲೆ ಪೇಪರ್ ಓದೋದ್ರಿಂದ ಹಿಡಿದು ಪ್ರತಿದಿನ ಅದ್ರ ಬಗ್ಗೆ ತುಂಬ ಇದು ಮಾಡೋದು. ಇವರಿಗೆಲ್ಲ ನಾನು ಧನ್ಯವಾದನ ಸಲ್ಲಿಸ್ತಾ ಸೀದಾ ಹೈಸ್ಕೂಲಿಗೆ ಬಂದ್ಬಿಡ್ತಿದ್ದೆ. ನಾನು ಹೆಗಡೆಕಟ್ಟ ಹೈಸ್ಕೂಲು ನಾನು ಓದಿರೋದು. ಹೆಗಡೆಕಟ್ಟ ಹೈಸ್ಕೂಲ್ನಲ್ಲಿ ನನಗೆ ಎಲ್ಲರೂ ಅಚ್ಚುಮೆಚ್ಚಿನ ಗುರುಗಳೇ. ಹನುಮಂತಿ BP ಹಿಡಿದಿಕ್ಕು, DT ಹಿಡಿದಿಕ್ಕು, SN ಭಟ್ರು, SV ಹೆಗಡ್ರು, ಆಮೇಲೆ SJ ಹೆಗಡ್ರು, ಕೊಟಮನೆ RV ಹೆಗಡ್ರು. ಹೀಗೆ ಅಲ್ಲಿರೋ ಎಲ್ಲ ಗುರುಗಳು ಕೂಡ ನನ್ನ ಒಂದು ಬದುಕಿನ ಒಂದು ತಿರುವಿಗೆ ಕಾರಣ ಆದಂಥವ್ರು. ಹೈಸ್ಕೂಲು ಇದೇ ಬೇರೆ. ಸೀದಾದ ಜಂಪ್ ಮಾಡ್ಬಿಡ್ತೀವಿ, ಕಾಲೇಜಿಗೆ ಜಂಪ್ ಮಾಡ್ಬಿಡೋಣ ಅಂತೂ. ಯಾಕೆ ನೆಗೆಡುತ್ತೆ ಗೊತ್ತು ನನಗೆ, ಅದಕ್ಕೆ ನಾನು ಕಾಲೇಜ್ ಓದಿರೋದು ಇದು ಧಾರವಾಡ ವಿದ್ಯಾಗಿರಿ JSS ಕಾಲೇಜು. JSS ಕಾಲೇಜಿಗೂ ನನಗೂ ಒಂದು ರೀತಿಯ ನನ್ನ ಕೊನೆ ಉಸಿರಿರೋ ತನಕನೂ ಆ ನಂಟು ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ನನ್ನ ಇಬ್ಬರು ಗುರುಗಳು. ಒಂದು N ವಜ್ರಕುಮಾರ್ ಅವರು ಮತ್ತು ಅಜಿತ್ ಪ್ರಸಾದ್ ಅವರು. ಅಜಿತ್ ಪ್ರಸಾದ್ ಅವರಂತೂ ಬಿಡಿ, ಸಾಕಷ್ಟು ನಾನು ತಪ್ಪುಗಳನ್ನು ಮಾಡಿದಾಗ ಹೀಗಲ್ಲ, ಹಾಗಲ್ಲ, ಹೀಗೆ ಅಂತ ಕೊನೆಗೆ ಅವರು ಈ ಹುಡುಗನ ಸುಧಾರಿಸಲೇ ಹಾಕಿರೋದ್ರೆ ಬದುಕುವುದನ್ನು ಕಲಿ ಅಂತ ಬುಕ್ ಕೊಟ್ಬಿಟ್ಟು ಇದು ಮಾಡಿದ್ರು. ಸಾಕಷ್ಟು ಬುದ್ಧಿ ಹೇಳೋರು. ಆಮೇಲೆ ನಾನು ವಿಶೇಷವಾಗಿ ವಜ್ರಕುಮಾರ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ವಜ್ರಕುಮಾರ್ ಅಂತಂದರೆ ನನಗೆ ದೇವರು ಸಮಾನ. ಕಾಲೇಜಿವರೆಗೆ ಗೊತ್ತಲ್ಲ, ಆಗ ನನ್ನ ಲೈಫೇ ಬೇರೆ. ಕಾಲೇಜ್ ಮುಗಿಸ್ಕೊಂಡು ಜೀವನದ ಹಾದಿಗೆ ಬಂದಾಗ ನಾನು ಸಿರ್ಸಿಯಲ್ಲಿ ನನ್ನ ಅಣ್ಣನೊಂದು ಮೈಲೂರು ರಿಫ್ರೆಶ್ಮೆಂಟ್ ಅಂತಿತ್ತು, ಅಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಕನಸೆಲ್ಲ ಹೊತ್ಕೊಂಡೆಲ್ಲ ಇದ್ನಲ್ಲ. 1.5 ತಿಂಗಳಾಯ್ತು, ಎಂಥದ್ದು ಇದಿಲ್ಲ, ನನ್ನ ಪಾಡಿ ನಾನಿದ್ದೆ. ಆಗ ವಜ್ರಕುಮಾರ್ಗೆ ಒಂದು ಲೆಟ್ರ್ ಬಂತು, ಎಲ್ಲಿ ನಿನ್ನ ಕನಸು, ಏನು ಇದು? ನಾನು ಹೇಳಿದ್ದೆ ಸಿನಿಮಾ ಇದು. ಅವ್ರು ಹೇಳಿದರು, ಸಿನಿಮಾ ಸ್ಥಿರತೆ ಕೊಡ್ತಿಲ್ಲ, ಅದು ವೇರಿಯೇಷನ್ ಇತ್ತು, ಜೀವನ ಕಟ್ಕೊಂಡು ತುಂಬ ಕಷ್ಟ. ಆದರೂ ನಾನು ಹಠ ಓದ್ತಿದ್ದೆ. ಈಗ 1-2 ತಿಂಗಳು ಆಗೋಯ್ತಲ್ಲ ಗ್ಯಾಪು. ಆವಾಗ ಅವರಂಗನೇ ಪತ್ರ ಬರೆದ್ರು. ಅವ್ರು ಎಲ್ಲಿ ಧಾರವಾಡದಲ್ಲಿ ದೊಡ್ಡ ಇವರು JSS ಕಾಲೇಜ್ ಅಂತ ಪ್ರಿನ್ಸಿಪಾಲು, ಧರ್ಮಸ್ಥಳದ ಇದರದ್ದು ಹುಬ್ಳಿ ಧಾರವಾಡ ಇದಕ್ಕೆಲ್ಲ ಅವರೇ ಮೇನ್ ಇದ್ದಿತ್ತು. ಅಂಥವ್ರು ನನಗೆ ಪತ್ರ ಬರೆದು, ಅವರಿಗೆ ನನ್ನಂಥವ್ರು ಎಷ್ಟೋ ಜನ ಸ್ಟೂಡೆಂಟ್ಸು. ಅಂಥದ್ರಲ್ಲಿ ನನ್ನನ್ನು ಹುಡುಕಿ ಒಂದು ಪತ್ರ ಬರೆದು ಹೇಳಿದ್ರು, ನೀನು ಸೋತೆ ಅಂತಂದಾಗ ನನ್ನ ಹತ್ರ ಬಾ, ನಾನಿದ್ದೀನಿ, ನೀನು ಯಾವತ್ತೂ ಸೋಲಬಾರ್ದು ಅಂತ ಹೇಳಿ. ಅದಾದಮೇಲೆ ನಾನು ವಜ್ರಕುಮಾರ್ ಅವರು ಮಿಸ್ಸಸ್ಸು ಸುಮನಕ್ಕನಂತೂ ತುಂಬ ನೆನಪು ಮಾಡ್ಕೊಳ್ಳೋದು. ಮನೆಗೆ ಹೋದರೆ ಆ ಪ್ರೀತಿ, ಗೌರವ. ಆಮೇಲೆ ಅಜಿತ್ ಪ್ರಸಾದ್ ಸರ್ ಮನೆ ಅಂತಂದ್ರೆ ನನ್ನ ಮನೆ ಇದ್ದಂಗೆ. ಅಜಿತ್ ಪ್ರಸಾದ್ ಅವರು ಮಿಸ್ಸಸ್ಸು ಗುರುಪತ್ನಿ ಅಂತಲೇ ಕರೆಯೋದು, ವಾಣಿ ಅಕ್ಕ. ಇದಾದಮೇಲೆ ನಾನು ನನ್ನ ಕಾಮರ್ಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರೆ SN ಭಟ್ರು ಅಂತ. ಅವರು ಹಾಗೇನೆ ಸಾಕಷ್ಟು ಬುದ್ಧಿ ಹೇಳೋರು. ಹಾಗೆ ತಮ್ಮ ಅಂತೇಳಿ ಕೆಲವು ಹವ್ಯಕ ಭಾಷೆಯಲ್ಲೇ ಮಾತಾಡೋರು. ಆಮೇಲೆ ಗಡಿಗೆ ವೇಳೆ SN ಹೆಗಡ್ರು. ಹೀಗೆ ಹೇಳ್ತಾ ಹೋದರೆ ತುಂಬ ತುಂಬ ಇತ್ತು. ಗುರು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಗುರು ಇಲ್ಲದ ಜೀವನ ಅದು ಒಂದು ಪರಿಪಕ್ವತೆಯನ್ನು ಕಾಣಕ್ಕೆ ಸಾಧ್ಯ. ಗುರು ಇರಬೇಕು, ಗುರು ಇದ್ರನ್ನೇ ಪರಿಪಕ್ವತೆಯನ್ನು ಕಾಣೋದಕ್ಕೆ ಸಾಧ್ಯ ಜೀವನದಲ್ಲಿ. ಈಗ ನಾನು ತುಂಬ ಡಿಟೇಲ್ಡ್ ಆಗಿ ಹೇಳಲ್ಲ, ನನ್ನ ಲೈಫಲ್ಲಿ ನನಗೆ ಹೇಳಿಕೊಟ್ಟಿರೋರು ಅಷ್ಟು ಗುರುಗಳಿಗೆ ನಂದು ಹಾರ್ಟ್ ಫೆಲ್ತ್ ಥ್ಯಾಂಕ್ಸ್.
ಅದು ನಮ್ದು ಅಲ್ಲ ನಾನು ಜಾಸ್ತಿ ಮಾತಾಡ್ಬಿಟ್ಟು ಹೇಳಿ ನೀನು ಎಲ್ಲ ಇಲ್ಲ ಹಂಗೆ ಸೇರಿಸ್ಬಿಟ್ಟು ಅಂತ ಅಲ್ಲ. ಇಟ್ ಇಸ್ ಲೈಕ್ ನಾನು ಬಿಕಾಸ್ ನಾನು ಓದಿರೋದು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ, ಸೊ ಅದರಿಂದ ಏನಾಗಿದೆ ಅಂತಂತಂದ್ರೆ ಒಬ್ರೊಬ್ರಿಗೆ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗೋಗುತ್ತೆ. ಸೊ ಎಲ್ಲರಿಗೂ ಹೂ ಎವರ್ ವಾಸ್ ಮೈ ಗುರು, ಈಗ್ಲೂ ಎಷ್ಟೊಂದು ಜನ ಗುರುಗಳು ಇದ್ದಾರೆ. ಸೊ ಅವ್ರು ಎಲ್ಲಾರ್ಗು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀಚಿಂಗ್ ಮೀ ಲೆಸನ್ಸ್ ಆಫ್ ಲೈಫ್ ಆಗಲಿ ಅಥವಾ ಲೆಸನ್ಸ್ ಆಫ್ ಆ ಪರ್ಟಿಕ್ಯುಲರ್ ಜರ್ನಿಯಲ್ಲಿ ಆಗಲಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಲೈಫಲ್ಲಿ ಇರಿ, ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರಿ. ಹ್ಯಾಪಿ ಟೀಚರ್ಸ್ ಡೇ ಟು ಒನ್ ಆ್ಯಂಡ್ ಆಲ್. ಗುರುವಂದನೆಗಳು. ನಮಸ್ತೆ.